ಹೋರಾಟವನ್ನ ಬಿಜೆಪಿ ಪ್ರಾರಂಭ ಮಾಡಿದೆ. ರೈತರ ಸಮಸ್ಯೆಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಸಿಎಂ ಡಿಸಿಎಂ ವಿರುದ್ಧ ಮಸಿ ಹಚ್ಚೋದೇ ಇವರ ಹೋರಾಟ ಆಗಿದೆ. ಕಾಂಗ್ರೆಸ್ ವಿರುದ್ಧ ಇವರ ಹೋರಾಟ ಇಲ್ಲ. ಬಿಜೆಪಿ ಮಾಡಿದ ಹಗರಣವನ್ನ ಕಾಂಗ್ರೆಸ್ ಹೆಗಲ ಮೇಲೆ ಗುಂಡಿಟ್ಟು ಹೊಡೆಯೋದೇ ಇವರ ಹೋರಾಟ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಕುಟುಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಇವರು, ಶಿವಮೊಗ್ಗದಲ್ಲಿ ಟೋಲ್ ಗೇಟ್ ಪ್ರಾರಂಭಿಸಿದ್ದು ಬಿಜೆಪಿ ಸರ್ಕಾರ, ಟೋಲ್ ಟೆಂಡರ್ ಕರೆದಿದ್ದು ಬಿಜೆಪಿ ಸರ್ಕಾರ. ಜನ ಈಗ ಟೋಲ್ ಕುರಿತು ವಿರೋಧ ಮಾಡ್ತಿದ್ದಾರೆ. ಟೆಂಡರ್ ತೆಗೆದುಕೊಂಡವರ ಜೊತೆಗೆ ಬಿಜೆಪಿಯವರೇ ಶಾಮೀಲಾಗಿದ್ದಾರೆ. ಜನರ ದಾರಿ ತಪ್ಪಿಸಲು ಮೂಡಾ ರೀತಿ ಹೋರಾಟ ಮಾಡ್ತಿದ್ದಾರೆ ಎಂದು ಆಯನೂರು ಮಂಜುನಾಥ್ ಹೇಳಿದರು. ಒಂದು ರೀತಿಯ ಹೊಸ ಮಾದರಿಯ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಪ್ರಾರಂಭ ಮಾಡಿದೆ. ಅದಕ್ಕೆ ಹೋರಾಟಕ್ಕೆ ಜನಸಾಮಾನ್ಯರ, ಬಡವರ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೊಳಗಾಗಿರ್ತಕ್ಕಂಥ ನಮ್ಮ ರೈತರ ಯಾವುದೇ ಸಮಸ್ಯೆಗಳ ಬಗ್ಗೆ ಕಾಳಜಿ ಇಲ್ಲ. ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಮುಖಕ್ಕೆ ಮುಸಿಯನ್ನು ಹಚ್ಚೋದೇ ಒಂದು ದೊಡ್ಡ ಹೋರಾಟ. ಕಾಂಗ್ರೆಸ್ ಮಾಡಿದ ತಪ್ಪುಗಳಿಗಾಗಿ ಅವರು ಹೋರಾಟವನ್ನು ಮಾಡ್ತಾ ಇಲ್ಲ. ಅವರು ಮಾಡಿದ ತಪ್ಪುಗಳನ್ನು ಕಾಂಗ್ರೆಸ್ ಮುಖಕ್ಕೆ ಒರೆಸಿ ಬಹುದೊಡ್ಡ ಹಗರಣಗಳಾಗಿದೆ ಅನ್ನುವಂಥ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಮೂಡಾ ಹಗರಣ ಸಾಕ್ಷಿ. ಬಿಜೆಪಿಯ ಸರ್ಕಾರ, ಬಿಜೆಪಿಯ ಅಧ್ಯಕ್ಷರು, ಬಿಜೆಪಿ ಜೆಡಿಎಸ್ಸಿನ ಸದಸ್ಯರು ಅವರೇ ಮಂಜೂರು ಮಾಡಿದಂಥ ಮೂಡಾ ಸೈಟ್ಗಳ ಬಗ್ಗೆ ಇಟ್ಕೊಂಡು ಹೋರಾಟವನ್ನು ಮಾಡ್ತೀರಿ. ಅದರ ವಿವರಗಳಿಗೆ ನಾನು ಹೆಚ್ಚು ಹೋಗುವುದಿಲ್ಲ. ಅವರು ಮಾಡಿದ ತಪ್ಪನ್ನೇ ಕಾಂಗ್ರೆಸ್ಸಿನ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡುಳಿಯೋ ಪ್ರಯತ್ನ. ತಪ್ಪು ಮಾಡಿದವರು ಅವರು. ಕೋರ್ಟಲ್ಲಿದೆ, ಇದರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ. ಅದೇ ರೀತಿ ಇತ್ತೀಚೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಹೋರಾಟ ಶುರು ಮಾಡಿದ್ದಾರೆ. ಅದು ಅಂದರೆ ಶಿಕಾರಿಪುರ, ಶಿವಮೊಗ್ಗದ ಮಧ್ಯೆ, ಶಿರಾಳಕೊಪ್ಪದ ಮಧ್ಯೆ ಇರೋದ್ರಿಂದ ಟೋಲ್ ಗೇಟ್ ಬಗ್ಗೆ. ಆ ಟೋಲ್ ಗೇಟ್ ಸ್ಥಾಪನೆ ಮಾಡಿದವರು ಯಾರು? ಬಿಜೆಪಿ ಸರ್ಕಾರ, KRDL, ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಅದರ ಮೂಲಕ ಟೆಂಡರನ್ನು ಕರೆದು ಆ ಟೋಲ್ ಗೇಟ್ ಸ್ಥಾಪನೆಗೆ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅವರಿಗೆ ಅವಕಾಶವನ್ನು ಕೊಟ್ಟದ್ದು. ಅದರಲ್ಲಿ ಏನು ಬೇಕೋ ಆ ವ್ಯವಹಾರಗಳನ್ನ ಮಾಡಿಕೊಂಡ್ರು. ಒಂದು ಟೋಲ್ ಗೇಟ್ ಹಾಕಿದರೆ 10 ವರ್ಷಗಳ ಕಾಲ ಬರ್ತಕ್ಕಂಥ ಆದಾಯದ ಲೆಕ್ಕಾಚಾರ ಇಟ್ಟುಕೊಂಡು ಏನೇ ನಡೀಬಹುದು ವ್ಯವಹಾರಗಳೆಲ್ಲವೂ ನಡೀತು. ಅವರು ಮಾಡಿದಂಥ ಟೋಲ್ ಗೇಟ್ ಈಗ ಸಂಗ್ರಹ ಪ್ರಾರಂಭ ಆಗಿದೆ. ಜನ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಜನ ತಮ್ಮ ವಿರುದ್ಧ ತಿರುಗುವ ಮೊದಲು ಜಾತ್ರೆಯಲ್ಲಿ ಕಳ್ಳ ತಾನೇ ಹಿಡಿಯೋ ಮೊದಲು ತಾನೇ ಕಳ್ಳ ಅಂತ ಓಡಿ ಹೋದ ಹಾಗೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಮೆಜರ್ಸ್ ವಿನಿಯಾ ಲ್ಯಾಂಡ್ ಎಂಟರ್ಪ್ರೈಸಸ್, ರಿಚ್ಮಂಡ್ ರೋಡ್, ಬೆಂಗಳೂರು, ಇವರಿಗೆ ಮಾರ್ಚ್ ತಿಂಗಳಲ್ಲಿ 23ರಲ್ಲಿ ಆಕ್ಸೆಪ್ಟೆನ್ಸ್ ಕೊಟ್ಟು ಟೆಂಡರ್ನ ಕ್ಲಿಯರ್ ಆಕ್ಸೆಪ್ಟ್ ಮಾಡಿ ಟೋಲ್ ಪ್ರಾರಂಭ ಮಾಡಿದವರು ಇವರು. ಈ ದಾಖಲೆಗಳನ್ನೆಲ್ಲ ತಮಗೆ ಕೊಡ್ತೇನೆ, ಅವರ ಅವಧಿಯಲ್ಲೇ ಆಗಿರೋದು. ಈಗ ರೈತ ಮೋರ್ಚಾದ ಹೆಸರಿನಲ್ಲಿ ನಮ್ಮ ಮಾಜಿ ಮೇಡಿಬಿಯ ಅಧ್ಯಕ್ಷರು ಎಲ್ಲರೂ ಬಹಳ ದೊಡ್ಡ ಗರ್ಜನೆಗಳ ಹೋರಾಟ, ಅದನ್ನು ತಕ್ಷಣ ರದ್ದು ಮಾಡಬೇಕು ಅಂತ ಸ್ಥಾಪನೆ ಮಾಡಿದ್ದ್ಯಾಕೆ ತಾವು? ಆ ಟೋಲ್ ಗೇಟ್ನ ಹಾಕಬೇಕು ಅಂತಕ್ಕಂಥ ದುರಾಲೋಚನೆ ಬಂದದ್ದೇ ತಮಗೆ ಆದಾಯವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ತಮಗೆ ಬೇಕಾದವರಿಗೆ ಟೋಲ್ ಟೆಂಡರ್ ಕೊಡಿಸೋದ್ರ ಮೂಲಕ ತಮ್ಮ ಸ್ವಂತ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಮಾಡಿದಂಥ ವ್ಯವಸ್ಥೆ ಅದು. ಈಗ 60 ಕಿಲೋಮೀಟ್ರು 35 ಕಿಲೋಮೀಟ್ರು ಎಲ್ಲ ನೆನಪಾಗ್ತಾ ಇವೆ.
ಅದನ್ನು ಮಾಡಬೇಕಾದ್ರೆ ಯಾಕೆ ನೆನಪಾಗಲಿಲ್ಲ? ಆ ಟೆಂಡರ್ದವ್ರ ಜೊತೆಗೆ ನೀವು ಶಾಮೀಲಾಗಿದ್ದೀರಿ, ಅದು ಹಿಡ್ಕೊಂಡವರಿದ್ರಿಗೆ. ತೋರಿಕೆಯ ಹೋರಾಟಗಳನ್ನು, ಈ ಥರ ಜನರ ದಾರಿ ತಪ್ಪಿಸುವಂಥ ಹೋರಾಟಗಳು ಮೂಡಾದ ಹಾಗೆ ಇಲ್ಲೂ ಶುರು ಮಾಡಿದ್ದಾರೆ. ಇಂಥ ನಾಟಕವನ್ನು ನಿಲ್ಲಿಸಬೇಕು. ಹಾಗಾಗಿ ಮಾಧ್ಯಮದವರಿಗೆ ಆ ನೋಟಿಫಿಕೇಶನ್ ಎಲ್ಲ ಕಾಪಿಯನ್ನು ಕೊಡ್ತಾ ಇದ್ದೀನಿ. ಯಾರ ಅವಧಿಯಲ್ಲಿ ಆಯ್ತಿದ್ದು ಹೋರಾಟಗಾರರು ಹೇಳಬೇಕಲ್ಲ. ಆ ಟೆಂಡರ್ ಅಕ್ಸೆಪ್ಟೆನ್ಸ್ ಏನಾಯಿತು? ಸರ್ಕಾರದ ಒಪ್ಪಂದ ಹೊರಗಡೆ ಒಂದು ರೀತಿಯ ಆದರೆ ಒಳ ಒಪ್ಪಂದಗಳು ಏನಾಯಿತು ಅಂತ ಹೇಳಬೇಕಲ್ಲ ಪ್ರಾಮಾಣಿಕ ಹೋರಾಟಗಾರರು. 16 ವರ್ಷಗಳ ಆದಾಯವನ್ನು ಕಣ್ಮುಂದೆ ಇಟ್ಟುಕೊಂಡು ಏನು ನಡೀಬೇಕು ಎಲ್ಲ ನಡೆದಿದೆ. ದಾಖಲೆ ಮೇಲೆ ಸಾಬೀತು ಮಾಡೋದು ಕಷ್ಟ, ಅದು ಆದರೆ ವ್ಯವಹಾರ ನಡೆದಿರೋದು ನಿಜ ಇದೆ. ಇಂಥ ಅವ್ರ ಜೊತೆಗೆ ನೀವು ಶಾಮೀಲಾಗಿದ್ದೀರಿ, ಅದು ಹಿಡ್ಕೊಂಡವರಿದ್ರಿಗೆ. ತೋರಿಕೆಯ ಹೋರಾಟಗಳನ್ನು, ಈ ಥರ ಜನರ ದಾರಿ ತಪ್ಪಿಸುವಂಥ ಹೋರಾಟಗಳು ಮೂಡಾದ ಹಾಗೆ ಇಲ್ಲೂ ಶುರು ಮಾಡಿದ್ದಾರೆ. ಇಂಥ ನಾಟಕವನ್ನು ನಿಲ್ಲಿಸಬೇಕು. ಹಾಗಾಗಿ ಮಾಧ್ಯಮದವರಿಗೆ ಆ ನೋಟಿಫಿಕೇಶನ್ ಎಲ್ಲ ಕಾಪಿಯನ್ನು ಕೊಡ್ತಾ ಇದ್ದೀನಿ. ಯಾರ ಅವಧಿಯಲ್ಲಿ ಆಯ್ತಿದ್ದು ಹೋರಾಟಗಾರರು ಹೇಳಬೇಕಲ್ಲ. ಆ ಟೆಂಡರ್ ಅಕ್ಸೆಪ್ಟೆನ್ಸ್ ಏನಾಯಿತು? ಸರ್ಕಾರದ ಒಪ್ಪಂದ ಹೊರಗಡೆ ಒಂದು ರೀತಿಯ ಆದರೆ ಒಳ ಒಪ್ಪಂದಗಳು ಏನಾಯಿತು ಅಂತ ಹೇಳಬೇಕಲ್ಲ ಪ್ರಾಮಾಣಿಕ ಹೋರಾಟಗಾರರು. 16 ವರ್ಷಗಳ ಆದಾಯವನ್ನು ಕಣ್ಮುಂದೆ ಇಟ್ಟುಕೊಂಡು ಏನು ನಡೀಬೇಕು ಎಲ್ಲ ನಡೆದಿದೆ.